ಚಾವಳಿ ಬೆಟ್ಟ. ಇವತ್ತು ಬೆಂಗಳೂರಿನಲ್ಲಿ ಜೆಸಿಬಿಗಳು ಗರ್ಜಿಸಿವೆ. ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಇವತ್ತು ಫುಟ್ಪಾತ್ನಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಿಕೊಂಡಿದ್ರೆ ಅವುಗಳನ್ನ ತೆರವು ಕಾರ್ಯಾಚರಣೆಯನ್ನ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿಯನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ನಾಗರಬಾವಿಯ ದೀಪಾ ಕಾಂಪ್ಲೆಕ್ಸ್ ಹಾಗೂ ಮುದ್ದಿನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು. ಇಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿ ವರ್ಗದ ಜೊತೆ ಬಂದಿದ್ದಾರೆ. ಬಂದು ಅನೇಕ ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಫುಟ್ಪಾತ್ ನಲ್ಲಿ ಒತ್ತುವರಿ ಆಗಿರುವಂತಹ ಒಂದಿಷ್ಟು ಹೋರ್ಡಿಂಗ್ ಇರಬಹುದು ಅಥವಾ ಸಣ್ಣ ಪುಟ್ಟ ಬೀಡ ಅಂಗಡಿಗಳು ಅಂತ ಏನ್ ಹೇಳ್ತೀವಿ ಆ ರೀತಿಯಾದಂತಹ ಅಂಗಡಿಗಳನ್ನ ತೆರವು ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ನಾವು ಗಮನಿಸಬೇಕಾಗಿರೋ ಒಂದು ಪ್ರಮುಖ ಅಂಶ ಏನು ಅಂದ್ರೆ ಬಿಬಿಎಂಪಿ ಈ ಹಿಂದೆ ತಿಳಿಸಿದೆ, ಪ್ರತಿ ತಿಂಗಳ ಮೊದಲನೇ ಮತ್ತು ಮೂರನೇ ಶನಿವಾರ ಹಾಗೂ 2ನೇ ಮತ್ತು 4ನೇ ಶುಕ್ರವಾರ ಈ ಪಾದಚಾರಿ ಮಾರ್ಗವನ್ನ ಒತ್ತುವರಿ ಎಲ್ಲಿ ಮಾಡಲಾಗಿರುತ್ತೆ ಅದನ್ನ ತೆರವು ಮಾಡ್ತೀವಿ ಅಂತ. ಇವತ್ತಿನ ಒಂದು ಡೇಟಾ ನಾವು ನೋಡೋದಾಯ್ತು ಅಂದ್ರೆ ಬಸವನಗುಡಿ, ಬಿಟಿಎಂ ಲೇಔಟ್, ಚಿಕ್ಕಪೇಟೆ, ಜಯನಗರ, ಪದ್ಮನಾಭ ನಗರ, ವಿಜಯನಗರದ ಜೊತೆಯಲ್ಲಿ ಆರ್ಆರ್ ನಗರ ಮತ್ತು ಕೆಂಗೇರಿ ಭಾಗದಲ್ಲೂ ಕೂಡ ಈ ಒತ್ತುವರಿ ತೆರವು ಏನಾಗಿದೆ ಅಂದ್ರೆ ಫುಟ್ಪಾತ್ ನ ಮೇಲಾಗಿರ್ಬೋದು, ಫುಟ್ಪಾತ್ ನ ತಲೆ ಅಂದ್ರೆ ನಡೆಯುವ ಮಾರ್ಗದಲ್ಲಿರ್ಬೋದು ಅಥವಾ ತಲೆಯ ಮೇಲ್ಗಡೆ ಇರುವಂತಹ ಭಾಗದಲ್ಲಿರ್ಬೋದು. ಈಗ ಸದ್ಯದ ಮಟ್ಟಿಗೆ ನಾವು ನೋಡ್ತಿರುವಂತದ್ದು ಇದೇ ರಸ್ತೆಯಲ್ಲಿರುವಂತಹ ಒಂದು ಬಾರ್ ನ ಒಂದು ಶಟರ್ ಏನಿತ್ತು ಅಥವಾ ಹೋರ್ಡಿಂಗ್ ಏನಿತ್ತು ಅದನ್ನ ತೆರವು ಮಾಡ್ತಿರುವಂತದ್ದು. ಆದ್ರೆ ಒಂದಂತೂ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಬಿಬಿಎಂಪಿ ಬೇಕಾಗಿರುವಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಬಂದಿಲ್ಲ ಅನ್ನೋದು ನಾವು ನೋಡಬೇಕಾಗಿರುತ್ತೆ. ಯಾಕಂದ್ರೆ ಕೆಲವೊಂದು ಭಾಗದಲ್ಲಿ ಈ ಹೋರ್ಡಿಂಗ್ ಗಳನ್ನ ಕಿತ್ತಾಕೋದಕ್ಕೆ ಗ್ಯಾಸ್ ಕಟರ್ ಬರ್ತಿತ್ತು, ಅದನ್ನು ಕೂಡ ತಂದಿಲ್ಲ. ಆದ್ರೆ ತೀರಾ ಹಳೆ ಕಾಲದಲ್ಲಿದ್ದಂತಹ ಸುತ್ತಿಗೆಯನ್ನ ತಂದು ಒಂದಿಷ್ಟು ಹೋರ್ಡಿಂಗ್ ಗಳನ್ನ ಒಡೆದು ಹಾಕುವಂತ ಪ್ರಯತ್ನವನ್ನ ಒಂದು ಕಡೆ ಮಾಡ್ತಿರುವಂತದ್ದು. ಕೆಲವೊಂದು ಕಡೆ ಅಂಗಡಿಗಳ ಮುಂದಿರುವಂತಹ ಶಟರ್ ಗಳನ್ನ ಕಟ್ ಮಾಡಿ ವ್ಯವಸ್ಥಿತವಾಗಿ ಅವರಿಗೆ ವಾಪಸ್ ಕೊಡುವಂತ ಕೆಲಸವನ್ನ ಮಾಡ್ತಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರುವಂತದ್ದು ಒಂದು ಬೆಡ್ ಅಂಗಡಿಯ ಮೇಲ್ಭಾಗದಲ್ಲಿ ಇದ್ದಂತಹ ಒಂದು ಚಾವಣಿಯನ್ನ ಸದ್ಯದ ಮಟ್ಟಿಗೆ ಫುಟ್ಪಾತ್ ಎಷ್ಟು ಒತ್ತುವರಿಯಾಗಿತ್ತು ಆ ಒತ್ತುವರಿಯ ಪ್ರಮಾಣವನ್ನ ಬೆಂಡ್ ಮಾಡಿ ಇಟ್ಟಿದ್ದಾರೆ. ಒಂದು ಜೆಸಿಬಿ ತಂದಿದ್ದಾರೆ, ಒಂದು ಟ್ರ್ಯಾಕ್ಟರ್ ನ ಕೂಡ ತಂದಿರುವಂತದ್ದು. ಅದೇ ರೀತಿ ಅನೇಕ ವಾಹನಗಳು, ಅನೇಕ ಅಧಿಕಾರಿ ಸಿಬ್ಬಂದಿ ವರ್ಗದವರು ಬಂದಿರುವಂತದ್ದು. ಇಲ್ಲಿ ಇದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಯೊಬ್ಬರಿದ್ದಾರೆ. ನಿಮ್ಗೇನ ನೋಟಿಸ್ ಕೊಟ್ಟಿದ್ರೆ? ಏನ್ ನೋಟಿಸ್ ಕೊಟ್ಟಿಲ್ಲ ಸರ್, ಅದು ಯಾವ್ದು ಕೊಟ್ಟಿಲ್ಲ. ಏಕಾಏಕಿ ಬಂದು ಅಡ್ ನಿಂತ್ರನೂ ಹೊಡ್ಯಾಕತ್ತಾರ. ರಿಕ್ವೆಸ್ಟ್ ಮಾಡಿದ್ರ ಬೇಡ ಅಂತ? ನಾನು ಬೇಡ ಅಂತ ಬಹಳ ರಿಕ್ವೆಸ್ಟ್ ಮಾಡಿದ್ದೆ. ಆದ್ರೆ ಓನರ್ ಇಲ್ಲ, ಓನರ್ ಬರ್ತದಾರ ಅಂತ ಕೇಳಿಲ್ಲ, ಹಂಗೆ ಕೆಡ್ತಾ ಇದಾರೆ. ಅಲ್ಲ, ಏನಂದ್ರೆ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿರೋದು ಕೂಡ ಇದೆ. ಅರ್ಧ ಫೀಟ್ ಇದೆ ಅಷ್ಟೇ, ಅರ್ಧ ಫೀಟ್ ಇದೆ, ಜಾಸ್ತಿ ಇಲ್ಲ. ಅದು ನಿಮ್ಗೆ ಯಾವತ್ತು ನೋಟಿಸ್ ಕೊಟ್ಟಿಲ್ಲ? ಯಾವತ್ತೂ ಕೊಟ್ಟಿಲ್ಲ. ಈಗ ಅಡ್ಡ ನಿಂತ್ಕೊಂಡ್ರೆ ಹಂಗ ಮೇಲೆ ಕೆಡ್ತಾ ಇದಾರೆ. ನೋಟಿಸ್ ಕೊಟ್ಟಿದ್ರೆ ಕಟ್ಟಾದ್ರೂ ಮಾಡಬಹುದಿತ್ತಲ್ಲ ನೀವು? ಅದೇ ಕಟ್ ಮಾಡ ಅಂತ ಹೇಳಿದ್ರು ಹಂಗೆ ಕೆಡಿದಾರೆ. ಪೂರ್ಣ ದಿನ ಯಾವ ರೀತಿ ಮುಂದುವರೆಸ್ತಾರೆ ಬಿಬಿಎಂಪಿ ರವರು? ಪ್ರತಿಯೊಂದು ಅಂಗಡಿಗೂ ಇದೇ ರೂಲ್ ಅನ್ನ ಫಾಲೋ ಮಾಡ್ತಾರಾ ಅಥವಾ ಸಣ್ಣ ಪುಟ್ಟ ಅಂಗಡಿಗಳ ಮೇಲೆ ಮಾತ್ರ ಅವರ ಗದಾ ಪ್ರಹಾರವನ್ನ ಮುಂದುವರೆಸ್ತಾರ? ಚಾವಳಿ ಬೆಟ್ಟ. ಇವತ್ತು ಬೆಂಗಳೂರಿನಲ್ಲಿ ಜೆಸಿಬಿಗಳು ಗರ್ಜಿಸಿವೆ. ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಇವತ್ತು ಫುಟ್ಪಾತ್ನಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಿಕೊಂಡಿದ್ರೆ ಅವುಗಳನ್ನ ತೆರವು ಕಾರ್ಯಾಚರಣೆಯನ್ನ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿಯನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ನಾಗರಬಾವಿಯ ದೀಪಾ ಕಾಂಪ್ಲೆಕ್ಸ್ ಹಾಗೂ ಮುದ್ದಿನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು. ಇಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿ ವರ್ಗದ ಜೊತೆ ಬಂದಿದ್ದಾರೆ. ಬಂದು ಅನೇಕ ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಫುಟ್ಪಾತ್ ನಲ್ಲಿ ಒತ್ತುವರಿ ಆಗಿರುವಂತಹ ಒಂದಿಷ್ಟು ಹೋರ್ಡಿಂಗ್ ಇರಬಹುದು ಅಥವಾ ಸಣ್ಣ ಪುಟ್ಟ ಬೀಡ ಅಂಗಡಿಗಳು ಅಂತ ಏನ್ ಹೇಳ್ತೀವಿ ಆ ರೀತಿಯಾದಂತಹ ಅಂಗಡಿಗಳನ್ನ ತೆರವು ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ನಾವು ಗಮನಿಸಬೇಕಾಗಿರೋ ಒಂದು ಪ್ರಮುಖ ಅಂಶ ಏನು ಅಂದ್ರೆ ಬಿಬಿಎಂಪಿ ಈ ಹಿಂದೆ ತಿಳಿಸಿದೆ, ಪ್ರತಿ ತಿಂಗಳ ಮೊದಲನೇ ಮತ್ತು ಮೂರನೇ ಶನಿವಾರ ಹಾಗೂ 2ನೇ ಮತ್ತು 4ನೇ ಶುಕ್ರವಾರ ಈ ಪಾದಚಾರಿ ಮಾರ್ಗವನ್ನ ಒತ್ತುವರಿ ಎಲ್ಲಿ ಮಾಡಲಾಗಿರುತ್ತೆ ಅದನ್ನ ತೆರವು ಮಾಡ್ತೀವಿ ಅಂತ. ಇವತ್ತಿನ ಒಂದು ಡೇಟಾ ನಾವು ನೋಡೋದಾಯ್ತು ಅಂದ್ರೆ ಬಸವನಗುಡಿ, ಬಿಟಿಎಂ ಲೇಔಟ್, ಚಿಕ್ಕಪೇಟೆ, ಜಯನಗರ, ಪದ್ಮನಾಭ ನಗರ, ವಿಜಯನಗರದ ಜೊತೆಯಲ್ಲಿ ಆರ್ಆರ್ ನಗರ ಮತ್ತು ಕೆಂಗೇರಿ ಭಾಗದಲ್ಲೂ ಕೂಡ ಈ ಒತ್ತುವರಿ ತೆರವು ಏನಾಗಿದೆ ಅಂದ್ರೆ ಫುಟ್ಪಾತ್ ನ ಮೇಲಾಗಿರ್ಬೋದು, ಫುಟ್ಪಾತ್ ನ ತಲೆ ಅಂದ್ರೆ ನಡೆಯುವ ಮಾರ್ಗದಲ್ಲಿರ್ಬೋದು ಅಥವಾ ತಲೆಯ ಮೇಲ್ಗಡೆ ಇರುವಂತಹ ಭಾಗದಲ್ಲಿರ್ಬೋದು. ಈಗ ಸದ್ಯದ ಮಟ್ಟಿಗೆ ನಾವು ನೋಡ್ತಿರುವಂತದ್ದು ಇದೇ ರಸ್ತೆಯಲ್ಲಿರುವಂತಹ ಒಂದು ಬಾರ್ ನ ಒಂದು ಶಟರ್ ಏನಿತ್ತು ಅಥವಾ ಹೋರ್ಡಿಂಗ್ ಏನಿತ್ತು ಅದನ್ನ ತೆರವು ಮಾಡ್ತಿರುವಂತದ್ದು. ಆದ್ರೆ ಒಂದಂತೂ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಬಿಬಿಎಂಪಿ ಬೇಕಾಗಿರುವಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಬಂದಿಲ್ಲ ಅನ್ನೋದು ನಾವು ನೋಡಬೇಕಾಗಿರುತ್ತೆ. ಯಾಕಂದ್ರೆ ಕೆಲವೊಂದು ಭಾಗದಲ್ಲಿ ಈ ಹೋರ್ಡಿಂಗ್ ಗಳನ್ನ ಕಿತ್ತಾಕೋದಕ್ಕೆ ಗ್ಯಾಸ್ ಕಟರ್ ಬರ್ತಿತ್ತು, ಅದನ್ನು ಕೂಡ ತಂದಿಲ್ಲ. ಆದ್ರೆ
ತೀರಾ ಹಳೆ ಕಾಲದಲ್ಲಿದ್ದಂತ ಸುತ್ತಿಗೆಯನ್ನ ತಂದು ಒಂದಿಷ್ಟು ಹೋರ್ಡಿಂಗ್ ಗಳನ್ನ ಒಡೆದು ಹಾಕುವಂತ ಪ್ರಯತ್ನವನ್ನ ಒಂದು ಕಡೆ ಮಾಡ್ತಿರುವಂತದ್ದು, ಕೆಲವೊಂದು ಕಡೆ ಅಂಗಡಿಗಳ ಮುಂದಿರುವಂತ ಶಟರ್ ಗಳನ್ನ ಕಟ್ ಮಾಡಿ ವ್ಯವಸ್ಥಿತವಾಗಿ ಅವರಿಗೆ ವಾಪಸ್ ಕೊಡುವಂತ ಕೆಲಸವನ್ನ ಮಾಡ್ತಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರುವಂತದ್ದು ಒಂದು ಬೆಡ್ ಅಂಗಡಿಯ ಮೇಲ್ಭಾಗದಲ್ಲಿ ಇದ್ದಂತ ಒಂದು ಚಾವಣಿಯನ್ನ ಸದ್ಯದ ಮಟ್ಟಿಗೆ ಫುಟ್ಪಾತ್ ಎಷ್ಟು ಒತ್ತುವರಿಯಾಗಿತ್ತು ಆ ಒತ್ತುವರಿಯ ಪ್ರಮಾಣವನ್ನ ಬೆಂಡ್ ಮಾಡಿ ಇಟ್ಟಿದ್ದಾರೆ. ಒಂದು ಜೆಸಿಬಿ ತಂದಿದ್ದಾರೆ, ಒಂದು ಟ್ರ್ಯಾಕ್ಟರ್ ನ ಕೂಡ ತಂದಿರುವಂತದ್ದು. ಅದೇ ರೀತಿ ಅನೇಕ ವಾಹನಗಳು, ಅನೇಕ ಅಧಿಕಾರಿ ಸಿಬ್ಬಂದಿ ವರ್ಗದವರು ಬಂದಿರುವಂತದ್ದು. ಇಲ್ಲಿ ಇದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿಯೊಬ್ಬರಿದ್ದಾರೆ. ನಿಮ್ಗೇನ ನೋಟಿಸ್ ಕೊಟ್ಟಿದ್ರ? ನಮ್ಗೇನ್ ನೋಟಿಸ್ ಕೊಟ್ಟಿಲ್ಲ ಸರ್, ಅದು ಯಾವ್ದು ಕೊಟ್ಟಿಲ್ಲ. ಏಕಾಏಕಿ ಬಂದು ಅಡ್ಡ ನಿಂತ್ರನೂ ಹೊಡ್ಯಾಕತ್ತಾರ. ರಿಕ್ವೆಸ್ಟ್ ಮಾಡಿದ್ರ ಬೇಡ ಅಂತ? ನಾನು ಬೇಡ ಅಂತ ಬಹಳ ರಿಕ್ವೆಸ್ಟ್ ಮಾಡಿದ್ದೆ, ಆದ್ರೆ ಓನರ್ ಇಲ್ಲ, ಓನರ್ ಬರ್ತಾರ ಅನ್ನೋದನ್ನ ಕೇಳಿಲ್ಲ, ಹಂಗೆ ಕೆಡ್ತಾ ಇದಾರೆ. ಏನಂದ್ರೆ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿರೋದು ಕೂಡ ಇದೆ. ಅರ್ಧ ಫೀಟ್ ಇದೆ ಅಷ್ಟೇ, ಅರ್ಧ ಫೀಟ್ ಇದೆ, ಜಾಸ್ತಿ ಇಲ್ಲ. ಅದು ಯಾವತ್ತು ನೋಟಿಸ್ ಕೊಟ್ಟಿಲ್ಲ? ಯಾವತ್ತೂ ಕೊಟ್ಟಿಲ್ಲ. ಈಗ ಅಡ್ಡ ನಿಂತ್ಕೊಂಡ್ರೆ ಹಂಗೆ ಮೇಲೆ ಕೆಡ್ತಾ ಇದಾರೆ. ನೋಟಿಸ್ ಕೊಟ್ಟಿದ್ರೆ ಕಟ್ಟಾದ್ರೂ ಮಾಡಬಹುದಿತ್ತಲ್ಲ ನೀವು? ಅದೇ ಕಟ್ ಮಾಡಂತ ಹೇಳಿದ್ರು ಹಂಗೆ ಕೆಡಿದಾರೆ. ಪೂರ್ಣ ಯಾವ ರೀತಿ ಮುಂದುವರೆಸ್ತಾರೆ ಬಿಬಿಎಂಪಿ ರವರು? ಪ್ರತಿಯೊಂದು ಅಂಗಡಿಗೂ ಇದೇ ರೂಲ್ ಅನ್ನ ಫಾಲೋ ಮಾಡ್ತಾರ ಅಥವಾ ಸಣ್ಣ ಪುಟ್ಟ ಅಂಗಡಿಗಳ ಮೇಲೆ ಮಾತ್ರ ಅವರ ಗದಾ ಪ್ರಹಾರವನ್ನ ಮುಂದುವರೆಸ್ತಾರ? ಚಾವಳಿ ಬೆಟ್ಟ ಇವತ್ತು ಬೆಂಗಳೂರಿನಲ್ಲಿ ಜೆಸಿಬಿಗಳು ಗರ್ಜಿಸಿವೆ. ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಇವತ್ತು ಫುಟ್ಪಾತ್ನಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಿಕೊಂಡಿದ್ರೆ ಅವುಗಳನ್ನ ತೆರವು ಕಾರ್ಯಾಚರಣೆಯನ್ನ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿಯನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ನಾಗರಬಾವಿಯ ದೀಪಾ ಕಾಂಪ್ಲೆಕ್ಸ್ ಹಾಗೂ ಮುದ್ದಿನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು. ಇಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿ ವರ್ಗದ ಜೊತೆ ಬಂದಿದ್ದಾರೆ. ಬಂದು ಅನೇಕ ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಫುಟ್ಪಾತ್ ನಲ್ಲಿ ಒತ್ತುವರಿ ಆಗಿರುವಂತಹ ಒಂದಿಷ್ಟು ಹೋರ್ಡಿಂಗ್ ಇರಬಹುದು ಅಥವಾ ಸಣ್ಣ ಪುಟ್ಟ ಬೀಡ ಅಂಗಡಿಗಳು ಅಂತ ಏನ್ ಹೇಳ್ತೀವಿ, ಆ ರೀತಿಯಾದಂತಹ ಅಂಗಡಿಗಳನ್ನ ತೆರವು ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ನಾವು ಗಮನಿಸಬೇಕಾಗಿರೋ ಒಂದು ಪ್ರಮುಖ ಅಂಶ ಏನು ಅಂದ್ರೆ, ಬಿಬಿಎಂಪಿ ಈ ಹಿಂದೆ ತಿಳಿಸಿದೆ ಪ್ರತಿ ತಿಂಗಳ ಮೊದಲನೇ ಮತ್ತು ಮೂರನೇ ಶನಿವಾರ ಹಾಗೂ 2ನೇ ಮತ್ತು 4ನೇ ಶುಕ್ರವಾರ ಈ ಪಾದಚಾರಿ ಮಾರ್ಗವನ್ನ ಒತ್ತುವರಿ ಎಲ್ಲಿ ಮಾಡಲಾಗಿರುತ್ತೆ ಅದನ್ನ ತೆರವು ಮಾಡ್ತೀವಿ ಅಂತ. ಇವತ್ತಿನ ಒಂದು ಡೇಟಾ ನಾವು ನೋಡೋದಾಯ್ತು ಅಂದ್ರೆ ಬಸವನಗುಡಿ, ಬಿಟಿಎಂ ಲೇಔಟ್, ಚಿಕ್ಕಪೇಟೆ, ಜಯನಗರ, ಪದ್ಮನಾಭ ನಗರ, ವಿಜಯನಗರದ ಜೊತೆಯಲ್ಲಿ ಆರ್ಆರ್ ನಗರ ಮತ್ತು ಕೆಂಗೇರಿ ಭಾಗದಲ್ಲೂ ಕೂಡ ಈ ಒತ್ತುವರಿ ತೆರವು ಏನಾಗಿದೆ ಅಂದ್ರೆ ಫುಟ್ಪಾತ್ ನ ಮೇಲಾಗಿರ್ಬೋದು, ಫುಟ್ಪಾತ್ ನ ತಲೆ ಅಂದ್ರೆ ನಡೆಯುವ ಮಾರ್ಗದಲ್ಲಿರ್ಬೋದು ಅಥವಾ ತಲೆಯ ಮೇಲ್ಗಡೆ ಇರುವಂತಹ ಭಾಗದಲ್ಲಿರ್ಬೋದು. ಈಗ ಸದ್ಯದ ಮಟ್ಟಿಗೆ ನಾವು ನೋಡ್ತಿರುವಂತದ್ದು ಇದೇ ರಸ್ತೆಯಲ್ಲಿರುವಂತಹ ಒಂದು ಬಾರ್ನ ಒಂದು ಶಟರ್ ಏನಿತ್ತು ಅಥವಾ ಹೋರ್ಡಿಂಗ್ ಏನಿತ್ತು ಅದನ್ನ ತೆರವು ಮಾಡ್ತಿರುವಂತದ್ದು. ಆದ್ರೆ ಒಂದಂತೂ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಬಿಬಿಎಂಪಿ ಬೇಕಾಗಿರುವಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಬಂದಿಲ್ಲ ಅನ್ನೋದು ನಾವು ನೋಡಬೇಕಾಗಿರುತ್ತೆ. ಯಾಕಂದ್ರೆ ಕೆಲವೊಂದು ಭಾಗದಲ್ಲಿ ಈ ಹೋರ್ಡಿಂಗ್ ಗಳನ್ನ ಕಿತ್ತಾಕೋದಕ್ಕೆ ಗ್ಯಾಸ್ ಕಟರ್ ಬರ್ತಿತ್ತು, ಅದನ್ನು ಕೂಡ ತಂದಿಲ್ಲ. ಆದ್ರೆ ತೀರಾ ಹಳೆ ಕಾಲದಲ್ಲಿದ್ದಂತಹ ಸುತ್ತಿಗೆಯನ್ನ ತಂದು ಒಂದಿಷ್ಟು ಹೋರ್ಡಿಂಗ್ ಗಳನ್ನ ಒಡೆದು ಹಾಕುವಂತ ಪ್ರಯತ್ನವನ್ನ ಒಂದು ಕಡೆ ಮಾಡ್ತಿರುವಂತದ್ದು, ಕೆಲವೊಂದು ಕಡೆ ಅಂಗಡಿಗಳ ಮುಂದಿರುವಂತಹ ಶಟರ್ ಗಳನ್ನ ಕಟ್ ಮಾಡಿ ವ್ಯವಸ್ಥಿತವಾಗಿ ಅವರಿಗೆ ವಾಪಸ್ ಕೊಡುವಂತ ಕೆಲಸವನ್ನ ಮಾಡ್ತಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರುವಂತದ್ದು ಒಂದು ಬೆಡ್ ಅಂಗಡಿಯ ಮೇಲ್ಭಾಗದಲ್ಲಿ ಇದ್ದಂತ ಒಂದು ಚಾವಣಿಯನ್ನ ಸದ್ಯದ ಮಟ್ಟಿಗೆ ಫುಟ್ಪಾತ್ ಎಷ್ಟು ಒತ್ತುವರಿಯಾಗಿತ್ತು ಆ ಒತ್ತುವರಿಯ ಪ್ರಮಾಣವನ್ನ ಬೆಂಡ್ ಮಾಡಿ ಇಟ್ಟಿದ್ದಾರೆ. ಒಂದು ಜೆಸಿಬಿ ತಂದಿದ್ದಾರೆ, ಒಂದು ಟ್ರ್ಯಾಕ್ಟರ್ ನ ಕೂಡ ತಂದಿರುವಂತದ್ದು. ಅದೇ ರೀತಿ ಅನೇಕ ವಾಹನಗಳು, ಅನೇಕ ಅಧಿಕಾರಿ ಸಿಬ್ಬಂದಿ ವರ್ಗದವರು ಬಂದಿರುವಂತದ್ದು. ಇಲ್ಲಿ ಇದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿಯೊಬ್ಬರಿದ್ದಾರೆ. ನಿಮ್ಗೇನ ನೋಟಿಸ್ ಕೊಟ್ಟಿದ್ರ? ನಮ್ಗೇನ್ ನೋಟಿಸ್ ಕೊಟ್ಟಿಲ್ಲ ಸರ್, ಅದು ಯಾವ್ದು ಕೊಟ್ಟಿಲ್ಲ. ಏಕಾಏಕಿ ಬಂದು ಅಡ್ಡ ನಿಂತ್ರನೂ ಹೊಡ್ಯಾಕತ್ತಾರ. ರಿಕ್ವೆಸ್ಟ್ ಮಾಡಿದ್ರ ಬೇಡ ಅಂತ? ನಾನು ಬೇಡ ಅಂತ ಬಹಳ ರಿಕ್ವೆಸ್ಟ್ ಮಾಡಿದ್ದೆ, ಆದ್ರೆ ಓನರ್ ಇಲ್ಲ, ಓನರ್ ಬರ್ತಾರ ಅನ್ನೋದನ್ನ ಕೇಳಿಲ್ಲ, ಹಂಗೆ ಕೆಡ್ತಾ ಇದಾರೆ. ಏನಂದ್ರೆ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿರೋದು ಕೂಡ ಇದೆ. ಅರ್ಧ ಫೀಟ್ ಇದೆ ಅಷ್ಟೇ, ಅರ್ಧ ಫೀಟ್ ಇದೆ, ಜಾಸ್ತಿ ಇಲ್ಲ. ಅದು ಯಾವತ್ತು ನೋಟಿಸ್ ಕೊಟ್ಟಿಲ್ಲ? ಯಾವತ್ತೂ ಕೊಟ್ಟಿಲ್ಲ. ಈಗ ಅಡ್ಡ ನಿಂತ್ಕೊಂಡ್ರೆ ಹಂಗೆ ಮೇಲೆ ಕೆಡ್ತಾ ಇದಾರೆ. ನೋಟಿಸ್ ಕೊಟ್ಟಿದ್ರೆ ಕಟ್ಟಾದ್ರೂ ಮಾಡಬಹುದಿತ್ತಲ್ಲ ನೀವು? ಅದೇ ಕಟ್ ಮಾಡಂತ ಹೇಳಿದ್ರು ಹಂಗೆ ಕೆಡಿದಾರೆ. ಪೂರ್ಣ ಯಾವ ರೀತಿ ಮುಂದುವರೆಸ್ತಾರೆ ಬಿಬಿಎಂಪಿ ರವರು? ಪ್ರತಿಯೊಂದು ಅಂಗಡಿಗೂ ಇದೇ ರೂಲ್ ಅನ್ನ ಫಾಲೋ ಮಾಡ್ತಾರ ಅಥವಾ ಸಣ್ಣ ಪುಟ್ಟ ಅಂಗಡಿಗಳ ಮೇಲೆ ಮಾತ್ರ ಅವರ ಗದಾ ಪ್ರಹಾರವನ್ನ ಮುಂದುವರೆಸ್ತಾರ?